ಕ್ರಿಸ್ತನಿಗೆ ನಂಬಿಕೆಯಿಂದ ಸೇವೆ ಮಾಡಿದ 12 ಅಪೊಸ್ತಲರು ತಮ್ಮ ಜೀವನವನ್ನು ದೇವರಿಗಾಗಿ ಬಲಿಯಾದರು. ಪೇತ್ರನು ರೋಮಿನಲ್ಲಿ ಕ್ರೂಸಿನಲ್ಲಿ ತಲೆಕೆಳಗೆ ಶಿಲುಬೆ ಹಾಕಲ್ಪಟ್ಟನು. ಯೇಸುವಿನಂತೆ ಸಾಯಲು ನಾನು ಅರ್ಹನಲ್ಲ ಎಂದು ಹೇಳಿದನು. ಅಂದ್ರೆಯನು ಗ್ರೀಸ್ನಲ್ಲಿ ಎಕ್ಸ್ ಆಕಾರದ ಶಿಲುಬೆಗೆ ಹಾಕಲ್ಪಟ್ಟನು. ಯಾಕೋಬನು ಮುದುಕನಾಗಿ ಸೆರೆಯಾಗಿ ಹೋದನು. ಹೇರೋದ ಅರಸನ ಆಜ್ಞೆಯಿಂದ ತಲೆ ಹಾಕಲ್ಪಟ್ಟಿತು. ಯೋಹಾನನು ಮೃತನಾಗಲಿಲ್ಲ, ಆದರೆ ಪದ್ಮೋಸ್ ದ್ವೀಪದಲ್ಲಿ ಶಿಕ್ಷೆಗೆ ಒಳಗಾದನು. ಫಿಲಿಪ್ಪನು ಕ್ರೂಸಿನಲ್ಲಿ ಹಾಕಲ್ಪಟ್ಟನು. ದೇವರ ಸೇವೆಯನ್ನು ಮಾಡುತ್ತಾ ಮುಕ್ತಾಯದಲ್ಲಿ ಕೊಲ್ಲಲ್ಪಟ್ಟನು. ಬರ್ತಲೋಮಯಿ ಭಾರತೀಯ ಉಪಖಂಡದಲ್ಲಿ ಹಿಂಸೆಗೊಳಗಾಗಿ ಚರ್ಮ ತೆಗೆಯಲ್ಪಟ್ಟನು. ತೋಮನು ಭಾರತದಲ್ಲಿ ಚೆನ್ನೈ ಪ್ರಾಂತದಲ್ಲಿ ಈಟಿಗಳಿಂದ ಚುಚ್ಚಲ್ಪಟ್ಟು ಕೊಲ್ಲಲ್ಪಟ್ಟನು. ಮತ್ತಾಯನು ಇಥಿಯೋಪಿಯಾದಲ್ಲಿ ಗುಂಪುಗಳಿಂದ ಕೊಲ್ಲಲ್ಪಟ್ಟನು. ಅಲ್ಫಯನ ಮಗನಾದ ಯಾಕೋಬನು ಯೆರೂಸಲೇಮಿನಲ್ಲಿ ಕಲ್ಲುಗಳಿಂದ ಹೊಡೆಯಲ್ಪಟ್ಟು ಕೊಲ್ಲಲ್ಪಟ್ಟನು. ತದ್ದಾಯನು ಪರ್ಸಿಯಾದಲ್ಲಿ ಕೊಲ್ಲಲ್ಪಟ್ಟನು. ಸೈಮೋನ್ ಕತ್ತರಿಸಲ್ಪಟ್ಟದ್ದಾಗಿ ನಂಬಲಾಗುತ್ತಿದೆ. ಇಸ್ಕರಿಯೋತ್ ಯೂದನು ಕ್ರಿಸ್ತನನ್ನು ಮೋಸಗೊಳಿಸಿ ಪಾಪ ಪರಿಹಾರವಿಲ್ಲದೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದನು. ಅಂತಿಮವಾಗಿ ನೋಡುವಾಗ ಈ ಅಪೊಸ್ತಲರು ತಮ್ಮ ಪ್ರಾಣವನ್ನು ತಮ್ಮ ಜೀವನವನ್ನು ದೇವರಿಗಾಗಿ ಮುಡುಪಾಗಿ ಇಟ್ಟು ಒಂದು ಶಕ್ತಿಶಾಲಿಯಾದ ಸಾಕ್ಷಿಗಳಾಗಿ ಇಂದು ನಮ್ಮ ಮಧ್ಯದಲ್ಲಿ ಜೀವಿಸುತ್ತಿದ್ದಾರೆ. ಈ ಒಂದು ವಿಷಯದ ಕುರಿತಾಗಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿಯ ಅನೇಕ ವಿಷಯಗಳನ್ನು ನೋಡಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.